ಕೆಲಸದೊಳು ಹೋದಾಗ್ಲಿಂದ ಎಲ್ಲ ಕೆಲಸ ನಾನೇ ಮಾಡಬೇಕಾಗಿದೆ. ಬೇರೆ ಯಾರಾದರೂ ಕೆಲಸದವ್ರು ಸಿಗ್ತಾರಾ ಅಂತ ನೋಡಿದ್ರೆ ನನಗೆ ಸೆಟ್ ಆಗೋರು ಯಾರೂ ಸಿಗ್ತಾನೇ ಇಲ್ಲ. ಎಲ್ಲ ಕೆಲಸನೂ ನಾನು ಒಬ್ಬಳೇ ಸಂಭಾಳಿಸೋದು ಎಷ್ಟು ಕಷ್ಟ ಅನ್ನಿಸ್ತಿದೆ. ಸರಿ, ಏನು ಮಾಡೋದು, ಕೆಲಸದವ್ರು ಸಿಗೋವರೆಗೂ ಎಲ್ಲ ಕೆಲಸ ನಾನೇ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ತಗೋ. ಇಷ್ಟು ದೊಡ್ಡ ಮಗಳಿದ್ದಾಳೆ, ಏನು ಉಪಯೋಗ? ಒಂದು ಕೆಲಸನೂ ಮಾಡ್ಕೊಡೋದಿಲ್ಲ. ಏಯ್, ಹೋಗಿ ಯಾರಂತ ನೋಡೆ. ಇದನ್ ಕೂಡ ನೀನ್ ಮಾಡಕ್ಕಾಗಲ್ವಾ? ಹೋಗ್ತೀನಿ, ಕಿರ್ಚ್ಬೇಡಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಯಾರು ನೀವು? ನಿಮ್ಮ ಮನೇಲೇನಾದ್ರೂ ಕೆಲಸ ಇದೆಯಾ ಅಂತ ಕೇಳೋಕ್ ಬಂದೆ ಅಮ್ಮ. ಕೆಲ್ಸನಾ? ಏಯ್, ಯಾರೇ ಬಂದಿದ್ದಾರೆ? ಮಮ್ಮಿ, ಯಾರಂತ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಕೆಲ್ಸ ಸಿಗತ್ತಾ ಅಂತ ಕೇಳ್ತಾ ಇದ್ದಾರೆ. ಹೋಗ್ಲಿ ಬಿಡು, ನಾನೇ ಬರ್ತೀನಿ. ಯಾರಪ್ಪ ನೀವು? ನಮಸ್ಕಾರ ಅಮ್ಮ, ನನ್ನ ಹೆಸರು ರಾಮು. ನಾನಿಲ್ಲಿ ಪಕ್ಕದ ಹಳ್ಳಿಯಿಂದ ಬರ್ತಾ ಇದ್ದೀನಿ. ಇಲ್ಲೇನಾದ್ರೂ ಕೆಲಸ ಇದೆಯಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ. ಇದಕ್ ಮುಂಚೆ ವಾಚ್ಮನ್ ಕೆಲಸ ಎಲ್ಲ ಮಾಡಿದೀನಿ. ನಿಮ್ ಮನೇಲಿ ಬೇರೆ ಏನಾದ್ರೂ ಕೆಲಸ ಇದ್ರೂ ಕೊಡಿ ಅಮ್ಮ, ಮಾಡ್ತೀನಿ. ಇಲ್ಲಿ ವಾಚ್ಮ್ಯಾನ್ ಕೆಲಸ ಇಲ್ಲ. ಸರಿ, ನಿಮ್ಗೆ ಅಡುಗೆ ಮಾಡಕ್ ಬರತ್ತಾ? ಹಾ, ಚೆನ್ನಾಗ್ ಬರುತ್ತಮ್ಮ. ನಾನು ಊರಲ್ಲಿದ್ದಾಗ ಅಡ್ಗೆ ಕೆಲ್ಸಕ್ಕೆಲ್ಲ ಹೋಗ್ ಬರ್ತಿದ್ದೆ ಅಮ್ಮ. ಅದರಿಂದ ನನ್ಗೆ ಅಡ್ಗೆ ಮಾಡಕ್ಕೆಲ್ಲ ಚೆನ್ನಾಗ್ ಬರುತ್ತಮ್ಮ. ಹೌದಾ? ಮತ್ತೇನೆಲ್ಲ ಕೆಲಸ ಮಾಡ್ತೀರಾ ನೀವು? ನೀವೇನೇ ಕೆಲ್ಸ ಹೇಳಿದ್ರು ನಾನ್ ಮಾಡ್ತೀನಮ್ಮ. ಮಾರ್ಕೆಟ್ಗೆ ಹೋಗಿ ಏನಾದ್ರೂ ತರಕಾರಿ ತರಬೇಕು ಅಂದ್ರೂ ನಾನ್ ತರ್ತೀನಮ್ಮ. ಇಲ್ಲಿ ವಾಚ್ಮನ್ ಇಲ್ಲ, ನೀವ್ ಹೇಳಿದ್ರೆ ವಾಚ್ಮನ್ ಕೆಲ್ಸ ಬೇಕಾದ್ರೂ ಮಾಡ್ತೀನಮ್ಮ. ಸರಿ, ನಮ್ಮನೆ ಕೂಡ ಒಬ್ಬ ಕೆಲ್ಸದವನ್ ಬೇಕಾಗಿತ್ತೀಗ. ಇದಕ್ ಮೊದ್ಲು ಒಬ್ಬ ವಯಸ್ಸಾದವರು ಕೆಲಸ ಮಾಡ್ತಾ ಇದ್ರು ಇಲ್ಲಿ. ಅವ್ರು ಇದ್ದಕ್ಕಿದ್ದಾಗೆ ಊರ್ಗ್ ಹೋಗ್ತೀವಿ ಅಂತ ಹೇಳಿ ಹೋಗ್ಬಿಟ್ರು. ನೀನ್ ಚೆನ್ನಾಗ್ ಕೆಲ್ಸ ಮಾಡಿದ್ರೆ ನಿನ್ಗೆ ಒಳ್ಳೆ ಸಂಬಳನೇ ಕೊಡ್ತೀನಿ. ನೀವೇನ್ ಚಿಂತೆ ಮಾಡ್ಬೇಡಿ ಅಮ್ಮ, ಎಲ್ಲ ಕೆಲ್ಸ ನಾನ್ ನೋಡ್ಕೋತೀನಿ. ನಿನ್ಗ್ ಓಕೆ ಅನ್ಸಿದ್ರೆ ನಮ್ ಮನೆ ಹಿಂದೆ ತೋಟದಲ್ಲಿ ಒಂದು ಚಿಕ್ಕ ರೂಮ್ ಇದೆ, ಅಲ್ಲಿ ಉಳ್ಕೊಂಡು ಇಲ್ಲಿ ಕೆಲಸ ಮಾಡ್ಬಹುದು. ನೀನಿಲ್ಲಿದ್ರೆ ನಮ್ಗೂ ಸೇಫ್ಟಿ ಅನ್ಸತ್ತೆ. ಸರಿ ಅಮ್ಮ, ತುಂಬಾ ಖುಷಿ ಆಯ್ತಮ್ಮ. ಇಲ್ಲೇ ಇದ್ಕೊಂಡ್ ಕೆಲ್ಸ ಮಾಡ್ತೀನಮ್ಮ. ನೀನ್ ಇಲ್ಲಿ ಉಳ್ಕೊಳಕ್ಕೆ ಜಾಗ ಮತ್ತೆ 3 ಹೊತ್ತು ಊಟನೂ ಸಿಗತ್ತೆ. ಅಷ್ಟೇ ಅಲ್ದೆ ನಿನ್ಗೆ ತಿಂಗಳಿಗೆ 10,000 ಸಂಬಳ ಕೊಡ್ತೀನಿ. ನಿನ್ಗ್ ಓಕೆನಾ? ಅಯ್ಯೋ, ತುಂಬಾ ತುಂಬಾ ಸಂತೋಷ ಅಮ್ಮ. 2 ತಿಂಗಳಿಂದ ಕೆಲ್ಸ ಇಲ್ದೆ ತುಂಬಾ ಕಷ್ಟ ಪಡ್ತಾ ಇದ್ದೀನಮ್ಮ. ಈ ಕೆಲ್ಸ ಸಿಕ್ಕಿದ್ದು ತುಂಬಾ ಸಂತೋಷ ಆಯ್ತಮ್ಮ. ಸರಿನಮ್ಮ, ನೀವ್ ಯಾವತ್ತಿಂದ ಕೆಲ್ಸಕ್ ಬಾ ಅಂತೀರೋ ಅವಾಗಿಂದ ಬರ್ತೀನಮ್ಮ. ನಿನ್ಗ್ ಓಕೆ ಅನ್ಸಿದ್ರೆ ಇವತ್ತೇ ಕೆಲ್ಸಕ್ ಸೇರ್ಕೊಳ್ಬಹುದು. ಸರಿನಮ್ಮ, ನನ್ ಬಟ್ಟೆ ಬರೆ ಎಲ್ಲ ಇಲ್ಲೇ ಗೊತ್ತಿರೋರ್ ಮನೇಲಿ ಇಟ್ಟಿದ್ದೀನಮ್ಮ. ನಾನ್ ಹೋಗಿ ಅವ್ರ ಹತ್ರ ವಿಷಯ ಹೇಳಿ ಎಲ್ಲ ತಗೊಂಡ್ ಬರ್ತೀನಮ್ಮ. ಸರಿ ಸರಿ, ಹೋಗಿ ತಗೊಂಬಂದ್ಬಿಡು. ತುಂಬಾ ಸಹಾಯ ಆಯ್ತು ಅಮ್ಮ. ಬೇಗ ಬಂದ್ಬಿಡು. ಅಮ್ಮ, ಏನಮ್ಮ ಇದು? ಒಬ್ಬ ಗಂಡ್ಸನ ನಮ್ಮನೇಲಿ ಕೆಲ್ಸಕ್ಕೆ ಇಟ್ಕೊಂಡ್ರೆ ನಮಗ್ ಸೇಫ್ಟಿ ಆಗಿರತ್ತಾ? ಹೇಯ್, ನಮ್ಮನೆ ಕೆಲ್ಸದೋಳು ಊರ್ಗೋಗಿ 2 ತಿಂಗಳಾಯ್ತು. ನಾನು ಮನೆ ಕೆಲ್ಸಕ್ ಬೇರೆ ಯಾರಾದ್ರೂ ಸಿಗ್ತಾರಾ ಅಂತ ಹುಡುಕಿ ಸಾಕಾಯ್ತು. ಬೇರೆ ಯಾರೂ ಸಿಕ್ಕಿಲ್ಲ. ಇವನ್ನ ನೋಡಿದ್ರೆ ಒಳ್ಳೆ ಕೆಲ್ಸಗಾರ ಅಂತ ಕಾಣಿಸ್ತಾನೆ. ಚೆನ್ನಾಗ್ ಕೆಲ್ಸ ಮಾಡಿದ್ರೆ ಇವನ್ನೇ ಪರ್ಮನೆಂಟ್ ಮಾಡ್ಕೊಳ್ಳೋಣ. ಒಂದ್ ವೇಳೆ ಇವನ್ ಕೆಲ್ಸ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಇವನ್ ಕಳ್ಸಿ ಬೇರೆ ಯಾರನ್ನಾದ್ರೂ ಇಟ್ಕೊಳ್ಳೋಣ. ಸರಿನಾ? ಅದಕ್ಕಲ್ಲಮ್ಮ, ಮನೆ ಕೆಲ್ಸ ಮಾಡಕ್ಕೆ ಲೇಡೀಸ್ ಅಂದ್ರೆ ಓಕೆ, ಆದ್ರೆ ಗಂಡ್ಸು ಮನೆ ಕೆಲ್ಸನ್ನೆಲ್ಲ ಸರಿಯಾಗಿ ಮಾಡ್ತಾರಾ ಇಲ್ವಾ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ ಕೇಳೆ, ಗಂಡಸ್ರು ಮನೆ ಕೆಲ್ಸಾನೇ ಅಲ್ಲ, ಹೊರಗಿನ ಕೆಲ್ಸ ಕೂಡ ಚೆನ್ನಾಗ್ ಮಾಡ್ತಾರೆ. ಸರಿ, ಓಕೆಮ್ಮ. ಏಯ್, ತಗೋ, ಹಾಲ್ ಕುಡಿ.
ಹ್ಮ್ ಅಮ್ಮ, ಹ್ಮ್? ಇವತ್ತು ನಾವೊಬ್ರನ್ನ ಕೆಲ್ಸಕ್ ಸೇರಿಸ್ಕೊಂಡ್ವಲ್ಲ, ಅಪ್ಪಂಗೆ ಫೋನ್ ಮಾಡಿ ಹೇಳಿದ್ರಾ? ಹೌದು, ಹೇಳೋದ್ ಮರ್ತ್ಬಿಟ್ಟಿದೆ. ಸರಿ, ನಿಮ್ಮಪ್ಪನ್ಗೆ ಫೋನ್ ಮಾಡ್ಕೊಡು. ಹ್ಮ್. ಹಲೋ, ಹಲೋ. ಹಾ ಹೇಳಮ್ಮ, ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಪ್ಪ? ಹಾ ನಾನ್ ಚೆನ್ನಾಗಿದ್ದೀನಿ. ಹೇ, ಫೋನ್ ಇಲ್ ಕೊಡೆ. ಅಪ್ಪ, ಒಂದ್ ನಿಮಿಷ ಅಮ್ಮಂಗ್ ಕೊಡ್ತೀನಿ. ಹ್ಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ ನಾನ್ ಚೆನ್ನಾಗಿದ್ದೀನಿ. ಸರಿ, ನೀನ್ ಹೇಗಿದೀಯಾ? ಹಾ, ನನ್ಗೇನು, ನಾನ್ ಚೆನ್ನಾಗೇ ಇದ್ದೀನಿ. ಏನ್ರಿ, ನಮ್ಮನೆ ಕೆಲ್ಸಕ್ಕೆ ಇವತ್ತು ಒಬ್ಬ ಆಳ್ನ ಸೇರಿಸ್ಕೊಂಡಿದ್ದೀನಿ. ಹೌದಾ? ಇದಕ್ ಮುಂಚೆ ಒಂದ್ ಅಜ್ಜಿ ಕೆಲಸ ಮಾಡಿದ್ರಲ್ಲ, ಅವ್ರಿನ್ನೂ ಊರಿಂದ ಬಂದಿಲ್ವಾ? ಬಂದಿಲ್ಲ ರೀ. ಅವ್ರಿಗೆ ಫೋನ್ ಮಾಡಿದ್ರೆ ನನ್ ಮಗಳಿಗೆ ಮಗು ಆಗಿದೆ, ಇವಾಗ ಬರೋದಿಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾಳೆ. 2 ತಿಂಗಳಿಂದ ನಾನು ಕೆಲ್ಸಕ್ಕೆ ಜನನ ಹುಡುಕ್ತಾನೆ ಇದ್ದೀನಿ, ಆದ್ರೆ ಯಾರೂ ಸಿಗ್ತಾನೆ ಇಲ್ಲ. ಇವನ್ ತಾನಾಗೆ ನಮ್ಮ ಮನೆಗ್ ಬಂದು ಕೆಲ್ಸ ಇದೆಯಾ ಅಂತ ಕೇಳ್ದ. ನೋಡೋದಿಕ್ಕೆ ಒಳ್ಳೆ ಮನುಷ್ಯನ್ ತರ ಕಾಣಿಸ್ತಿದ್ದಾನೆ ಅಂತ ನಾನೇ ಕೆಲ್ಸಕ್ಕೆ ಸೇರ್ಸ್ಕೊಂಡ್ಬಿಟ್ಟೆ ರೀ. ಹೌದಾ? ಸರಿ, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಈ ಕಾಲದಲ್ಲಿ ಯಾರು ಯಾವಾಗ ಹೇಗೆ ಬದಲಾಗ್ತಾರ ಅಂತ ಗೊತ್ತಾಗಲ್ಲ. ಅಯ್ಯೋ ಇಲ್ಲ ರೀ, ನನ್ಗೇನೋ ನೋಡೋದಿಕ್ ಒಳ್ಳೆಯವ್ರ ತರಾನೇ ಕಾಣಿಸ್ತಾ ಇದಾರೆ ಅವರು. ಇವ್ರು ಮನೆ ಕೆಲ್ಸ ಮಾತ್ರ ಅಲ್ಲ, ಹೊರಗಡೆ ಏನಾದ್ರೂ ಕೆಲ್ಸ ಇದ್ರು ಕೂಡ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಈ ಕಾಲದಲ್ಲಿ ಈ ತರ ಕೆಲ್ಸದವ್ರು ಸಿಗೋದು ತುಂಬಾ ಅಪರೂಪ. ಇವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ನಾನ್ ಎಲ್ಲೂ ಹೊರಗೋಗೋದೇ ಬೇಡ ರೀ. ಇಲ್ದಿದ್ರೆ ನಾನೇ ಎಲ್ಲಾ ಕೆಲ್ಸಕ್ಕೂ ಅಲಿಬೇಕಾಗತ್ತೆ. ಸರಿ ಸರಿ, ನೀನ್ ನೋಡ್ಕೋ. ಸರಿ ರೀ, ಇಲ್ಲಿ ತಿರ್ಗಾ ಯಾವಾಗ್ರಿ ಬರ್ತೀರಾ ನೀವು? ಹಾ ಬೇಗ ಬರಕ್ ನೋಡ್ತೀನಿ. ನಾನಿಲ್ಲಿ ಬಂದು 6 ತಿಂಗಳು ತಾನೇ ಆಗ್ತಾ ಇದೆ. ಇನ್ನೊಂದು 5-6 ತಿಂಗಳು ಆದ್ಮೇಲೆ ಬರ್ತೀನಿ. ಸರಿ ರೀ, ಬೇಗ ಬಂದ್ಬಿಡಿ. ಹಾ ಬಂದ್ಬಿಡ್ತೀನಿ. ಆಮೇಲೆ ಫೋನ್ ಮಾಡ್ತೀನಿ. ಹ್ಮ್. ಏನಮ್ಮ, ಅವ್ರು ಇವತ್ತೇ ಬಂದಿರೋದು, ಅಷ್ಟ್ರೊಳಗೆ ಒಳ್ಳೆಯವ್ರಂತ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ? ಹೌದು ಕಣೆ, ನನ್ಗೇನೋ ಆ ಮನುಷ್ಯನ್ ನೋಡಿದ್ರೆ ಒಳ್ಳೆ ಮನುಷ್ಯ ಅಂತ ಕಾಣ್ತಾನೆ. ಅಷ್ಟೇ ಅಲ್ಲ, ಅವ್ರು ಯಾವ್ದೋ ಕಷ್ಟದಲ್ಲಿದ್ದಾರೆ ಅಂತ ಅನ್ಸತ್ತೆ ನನ್ಗೆ. ಬೆಳಿಗ್ಗೆ ಅವನ್ನ ಮಾತಾಡುವಾಗ ನೀನು ಕೂಡ ಇದ್ದೆ ಅಲ್ವಾ? ಹಳ್ಳಿಯಿಂದ ಬರ್ತಾರಲ್ವಾ, ಅವ್ರು ಯಾವಾಗ್ಲೂ ಒಳ್ಳೆಯವರಾಗೇ ಇರ್ತಾರೆ. ಕರೆಕ್ಟೇ ಅಮ್ಮ, ನನಗೂ ಅವ್ರನ್ನ ನೋಡೋವಾಗ ಒಳ್ಳೆಯವ್ರ ತರನೇ ಕಾಣಿಸ್ತಾ ಇದ್ದಾರೆ. ನಮಗ್ ಬೇಕಾಗುವಾಗ ಅವರೇ ಬಂದು ಕೆಲ್ಸ ಕೇಳಿದ್ರು. ಆದ್ರೆ ಅವರು ಒಳ್ಳೆ ರೀತಿಯಲ್ಲಿದ್ರೆ ಚೆನ್ನಾಗಿರತ್ತೆ. ನೋಡೋಣ ಇರು, ಮೊದ್ಲವ್ರು ಕೆಲ್ಸ ಶುರು ಮಾಡ್ಲಿ. ಸ್ವಲ್ಪ ದಿನ ಹೇಗ್ ಕೆಲ್ಸ ಮಾಡ್ತಾರೆ ಅಂತ ನೋಡೋಣ. ಆ ವ್ಯಕ್ತಿ ಚೆನ್ನಾಗ್ ಕೆಲ್ಸ ನಿಭಾಯಿಸ್ಕೊಂಡು ಹೋದ್ರು ಅಂದ್ರೆ ಒಳ್ಳೆ ಸಂಬಳ ಕೊಟ್ಟು ರೆಗ್ಯುಲರ್ ಆಗಿ ಇಟ್ಕೋಬಿಡೋಣ. ಇಲ್ದಿದ್ರೆ ಕೆಲ್ಸ ಬಿಟ್ ಕಳ್ಸಿದ್ರಾಯ್ತು. ಸರಿ ಅಮ್ಮ. ಸರಿ ಕಣೆ, ನಂಗ್ ತುಂಬಾ ಕೆಲ್ಸ ಇದೆ. ಮತ್ತೆ ನಿನ್ ಮೊಬೈಲ್ ನೋಡ್ದೆ ಮಲ್ಕೋಬೇಕು, ಸರಿನಾ? ಆಯ್ತಮ್ಮ.